ನಮಸ್ಕಾರ ಎಂಚೆಲ್ಲರ ಇವತ್ತು ನಾವು ನೋಡ್ತಿರೋ ಸ್ಟೋರಿ ಒಂದು ಕ್ರೈಮ್ ಸ್ಟೋರಿ ಕರ್ರಿ ಅಂಡ್ ಸೈನೈಡ್ ದಿ ಜೋಲಿ ಜೋಸೆಫ್ ಕೇಸ್. ಏನಿದು ಕ್ರೈಮ್, ಎಲ್ಲಿ ನಡೆದಿದ್ದು ಬನ್ನಿ ನೋಡೋಣ. ಈ ಕ್ರೈಮ್ ನಡೆದಿರೋದು ಕೇರಳದ ಕೊಡತಾಯಿ ಗ್ರಾಮದಲ್ಲಿ. 2019ರಲ್ಲಿ ಕೆಜಿ ಸೈಮನ್ ಐಪಿಎಸ್ ಅವರಿಗೆ ಒಂದು ರಿಪೋರ್ಟ್ ಬರುತ್ತೆ. ಆ ರಿಪೋರ್ಟ್ ಪೊನ್ನಪಟ್ಟ ಫ್ಯಾಮಿಲಿಯ ರಾಯ್ ಥಾಮಸ್ ಅವರ ಮರಣಕ್ಕೆ ಸಂಬಂಧಿಸಿದಂಥದ್ದು. ಈ ರಿಪೋರ್ಟ್ನ ಸತ್ತಂತಹ ರಾಯ್ ಥಾಮಸ್ ಅವರ ತಂಗಿ ಮತ್ತು ತಮ್ಮ ರೀಓಪನ್ ಮಾಡಿರ್ತಾರೆ. ಆ ರಿಪೋರ್ಟಲ್ಲಿ ರಾಯ್ ಥಾಮಸ್ ಅವರು ಸೈನೈಡ್ ತಿಂದು ಸತ್ತಿದ್ದು ಮತ್ತು ಆ ಸೈನೈಡ್ ಎಲ್ಲಿಂದ ಬಂತು ಹೇಗೆ ಬಂತು ಅನ್ನೋ ಡೀಟೇಲ್ ಇರೋದಿಲ್ಲ. ಹೀಗೆ ಈ ಕೇಸ್ 2019ರಲ್ಲಿ ರೀಓಪನ್ ಆಗುತ್ತೆ. ಮತ್ತೆ ಜೋಲಿ ಜೋಸೆಫ್ ಎಂಬ ಹೆಂಗಸನ್ನ 2019ರಲ್ಲಿ ಕಸ್ಟಡಿಗೆ ತಗೊಂಡು ಈ ಕೊಲೆಗಳನ್ನು ಯಾವ ಕಾರಣಕ್ಕಾಗಿ ಮಾಡಿದ್ದು, ಎಷ್ಟು ಕೊಲೆಗಳು ಮಾಡಿದ್ದು ಎಂಬುದನ್ನು ವಿಚಾರಣೆ ನಡೆಸ್ತಾರೆ. 1997ರಲ್ಲಿ ಜೋಲಿ ಜೋಸೆಫ್ ಮತ್ತೆ ರಾಯ್ ಥಾಮಸ್ ಅವರು ಮದುವೆ ಆಗ್ತಾರೆ. ಮದುವೆ ಆಗಬೇಕಾದ್ರೆ ಜೋಲಿ ಜೋಸೆಫ್ ಅವರು ತನ್ನ ಎಂ.ಕಾಂ ಮುಗಿಸೋದಾಗಿ ಹೇಳಿರ್ತಾಳೆ. ಆದರೆ ಅತ್ತೆ ಫ್ಯಾಮಿಲಿಗೆ ಇದ್ರ ಬಗ್ಗೆ ಯಾವುದೇ ಐಡಿಯಾ ಇರೋದ್ರಿಂದ ತನ್ನ ಅತ್ತೆ ಅವಳ ಸೊಸೆಗೆ ಯಾವಾಗಲೂ ನೀನು ಇಷ್ಟೆಲ್ಲ ಓದಿರೋ ನಮ್ಮ ಮನೇಲಿ ಏನಕ್ಕೆ ಕೆಲಸ ಮಾಡ್ತಿರ್ತೀಯ, ಹೊರಗಡೆ ಹೋಗಿ ಫ್ಯಾಮಿಲಿಗೂ ಫಿನಾನ್ಷಿಯಲ್ ಸಪೋರ್ಟ್ ಮಾಡ್ಬೋದಲ್ಲ ಅನ್ನೋ ಒಂದು ಒಳ್ಳೆ ಇಂಟೆನ್ಷನಿಂದ ಅವಳನ್ನ ಕೇಳ್ತಾ ಇರ್ತಾರೆ. ಆದರೆ ಅತ್ತೆ ಪದೇ ಪದೇ ಅವಳನ್ನ ಈ ಥರ ಕೇಳ್ತಿರೋದು ಅವಳಿಗೆ ಮೇ ಬಿ ಅನ್ಕಂಫರ್ಟೇಬಲ್ ಫೀಲ್ ಆಗ್ತಿತ್ತು ಅನ್ಸುತ್ತೆ. ಸೊ ಅತ್ತೆ ಈ ರೀತಿ ಕೇಳೋದನ್ನ ಸ್ಟಾಪ್ ಮಾಡಿದ್ರೆ ನಾನು ಇದರಿಂದ ಪಾರಾಗಬಹುದು ಅನ್ನೋ ಯೋಚನೆ ಅವಳಿಗೆ ಬಂದು 2002ರಲ್ಲಿ ತನ್ನ ಅತ್ತೆನ ಊಟಕ್ಕೆ ವಿಷ ಹಾಕಿ ಸಾಯಿಸ್ತಾಳೆ. ಇದು ಅವಳ ಮೊದಲನೆಯ ಕೊಲೆ. ಮೊದಲು ಕೊಲೆಯಾದಂತಹ ವ್ಯಕ್ತಿ ಜೋಲಿ ಜೋಸೆಫ್ ಅವರ ಅತ್ತೆ ಅಣ್ಣಮ್ಮ ಥಾಮಸ್ ಅವರು. ಇವರು ವೃತ್ತಿಯಲ್ಲಿ ಶಿಕ್ಷಕಿ. ಒಂದು ಸಿಲ್ಲಿ ಕಾರಣಕ್ಕೋಸ್ಕರ ಒಂದು ಜೀವನ ಬಲಿ ಪಡೆತಾರೆ ಜೋಲಿ ಜೋಸೆಫ್ ಅವರು. ಆ ಕ್ಷಣಕ್ಕೆ ಈ ಸಾವು ತುಂಬಾ ನ್ಯಾಚುರಲ್ ಡೆತ್ ಆಗಿ ಕಾಣಿಸುತ್ತೆ. ಯಾರಿಗೆ ಯಾವುದೇ ಸಂದೇಹವಿರುವುದಿಲ್ಲ, ಅಲ್ಲಿ ಸಂದೇಹ ಪಡುವಂತ ವಿಷಯವೂ ಸಹ ಇರುವುದಿಲ್ಲ. ಅದರಿಂದಾಗಿ ಅಲ್ಲಿರೋರೆಲ್ಲರೂ ಸಹ ಇದು ಸ್ಟ್ರೋಕ್ ಅಥವಾ ಹಾರ್ಟ್ ಅಟ್ಯಾಕ್ ಆಗಿರಬಹುದು ಅಂತ ಭಾವಿಸ್ತಾರೆ. ಅತ್ತೆ ಸಾವಿನ ನಂತರ ಜೋಲಿ ಜೋಸೆಫ್ ಅವರೇ ಮನೆಯ ಜವಾಬ್ದಾರಿ ತಗೊಂಡು ಮನೆ ನಡೆಸ್ತಾ ಇರ್ತಾರೆ. ಆ ಸಮಯದಲ್ಲಿ ತನ್ನ ನಾದಿನಿ ರಿಂಜಿ ಅವರಿಗೆ 2005ರಲ್ಲಿ ಮದುವೆ ಆಗಿ ಅವರು ಕೊಲಂಬೋದಲ್ಲಿ ಹೋಗಿ ಸೆಟ್ಲ್ ಆಗ್ತಾರೆ. ನಂತರ ತನ್ನ ಮಾವ ಹಾಗೂ ತನ್ನ ಫ್ಯಾಮಿಲಿಯನ್ನು ನಡೆಸ್ತಾ ಇರ್ತಾರೆ. ಅದೇ ಸಮಯದಲ್ಲಿ ಜೋಲಿ ಜೋಸೆಫ್ ಅವರಿಗೆ ತನ್ನ ಫ್ಯಾಮಿಲಿಯ ಒಂದು ಹುಡುಗನ ಜೊತೆ ಫ್ರೆಂಡ್ಶಿಪ್ ಆಗುತ್ತೆ. ಆ ಫ್ರೆಂಡ್ಶಿಪ್ ಮನೆಯವರೆಗೂ ಬಂದು ಹೋಗೋದು, ಜೋಲಿ ಅವರು ಯಾವಾಗಲೂ ಮನೆಯಿಂದ ಹೊರಗಡೆ ಇರೋದು, ಅತಿಯಾಗಿ ಫೋನಲ್ಲಿ ಮಾತಾಡೋದು, ಇದನ್ನು ತನ್ನ ಮಾವ ಟಾಮ್ ಥಾಮಸ್ ಅವರು ಅಬ್ಸರ್ವ್ ಮಾಡಿ ಸೊಸೆನ ಕ್ವಶನ್ ಮಾಡಿರ್ತಾರೆ. ಇದು ಸಹ ಅವರಿಗೆ ಅನ್ಕಂಫರ್ಟೇಬಲ್ ಫೀಲ್ ಮಾಡಿರಬಹುದು. ಜೋಲಿ ಜೋಸೆಫ್ ಅವರು ಅವ್ರ ಕಡೆಯಿಂದ ಯಾವುದೇ ರೆಸ್ಪಾನ್ಸ್ ಮಾಡಿರೋದಿಲ್ಲ. ಈ ವಿಷಯನ ಟಾಮ್ ಥಾಮಸ್ ಅವರು ತನ್ನ ಮಗಳಿಗೂ ಕಾಲ್ ಮಾಡಿ ಕಂಪ್ಲೇಂಟ್ ಹೇಳಿರ್ತಾರೆ, ಜೋಲಿ ಜೋಸೆಫ್ ಅವರ ನಡವಳಿಕೆ ಸರಿಯಿಲ್ಲ ಅಂತ. ಈ ವಿಷಯದ ಬಗ್ಗೆ ಜೋಲಿ ಜೋಸೆಫ್ ಮತ್ತು ತನ್ನ ಮಾವ ಟಾಮ್ ಥಾಮಸ್ ಅವರ ಬಗ್ಗೆ ಮನಸ್ತಾಪ ನಡೀತಾ ಇರುತ್ತೆ. ಇವಾಗ ಜೋಲಿ ಜೋಸೆಫ್ ಅವರಿಗೆ ತನ್ನ ಮಾವ ಮಾಡುತ್ತಿರುವ ಕ್ವಶನ್ ಮತ್ತೆ ತನಗೆ ಆಸೆಯ ಮೇಲೆ ವ್ಯಾಮೋಹವೂ ಬಂದಿರಬಹುದು. ಅದರಿಂದಾಗಿ ತನ್ನ 2ನೇ ಕೊಲೆನ ಅವರು ಪ್ಲಾನ್ ಮಾಡ್ತಾರೆ. ಟಾಮ್ ಥಾಮಸ್ ಅವರು ಎಜುಕೇಷನ್ ಡಿಪಾರ್ಟ್ಮೆಂಟಲ್ಲಿ ವರ್ಕ್ ಮಾಡ್ತಾ ಇರ್ತಾರೆ. ಇವರು ನಾರ್ಮಲ್ ಆಗಿ ಸಂಜೆ ಟೀ ಆದಮೇಲೆ ಮಶ್ರೂಮ್ ಟ್ಯಾಬ್ಲೆಟ್ನ ತಗೊಳ್ತಿರ್ತಾರೆ. ಮಶ್ರೂಮ್ ಟ್ಯಾಬ್ಲೆಟ್ ಅನ್ನೋದು ಒಂದು ಕ್ಯಾಶುವಲ್ ಟ್ಯಾಬ್ಲೆಟ್, ಆಂಗ್ಸೈಟಿ ಡಿಪ್ರೆಷನ್ನ ಕಂಟ್ರೋಲ್ ಮಾಡಲಿಕ್ಕೆ ಇದನ್ನ ತಗೊಳ್ತಾರೆ. ಇವರು ಇದನ್ನ ಹಲವಾರು ವರ್ಷಗಳಿಂದ ತಗೊಳ್ತಿರ್ತಾರೆ. ಇದೇನೇ ಜೋಲಿ ಜೋಸೆಫ್ ಅವರಿಗೆ ತನ್ನ ಕೊಲೆನ ಈಸಿಯಾಗಿ ಮಾಡಲಿಕ್ಕೆ ಅಡ್ವಾಂಟೇಜ್ ಆಗುತ್ತೆ. ಹೀಗೆ ಒಂದಿನ ಸಂಜೆ ಟಾಮ್ ಥಾಮಸ್ ಅವರು ಟೀ ಆದ ನಂತರ ಜೋಲಿ ಜೋಸೆಫ್ ಅವರು ಮಾವನಿಗೆ ಮಶ್ರೂಮ್ ಟ್ಯಾಬ್ಲೆಟ್ ತಂದು ಕೊಡ್ತಾಳೆ. ಆದರೆ ಟಾಮ್ ಥಾಮಸ್ಗೆ ಆ ಟ್ಯಾಬ್ಲೆಟಲ್ಲಿ ತನ್ನ ಕೊನೆ ಉಸಿರಿದೆ ಅನ್ನೋ ಅರಿವಿಲ್ಲದೆ ಆ ಟ್ಯಾಬ್ಲೆಟ್ನ ನಾರ್ಮಲ್ ಆಗಿ ಅವ್ರು ತಿಂತಾರೆ. ತಿಂದ ತಕ್ಷಣ ಅವರಿಗೆ ವಿಚಿತ್ರ ಅನುಭವವಾಗಿ ತಕ್ಷಣ ಅವರು ಕುಸ್ತು ಬೀಳ್ತಾರೆ. ಇದೆಲ್ಲ ನಡೆದ ಸ್ವಲ್ಪ ಸಮಯದ ನಂತರ ಜೋಲಿ ಜೋಸೆಫ್ ಅವರು ಅಕ್ಕಪಕ್ಕದ ಮನೆ ಕರೆದು ಮಾವನ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತಾರೆ. ಆದರೆ ಟಾಮ್ ಥಾಮಸ್ ಅವರು ದಾರಿ ಮಧ್ಯದಲ್ಲಿ ಪ್ರಾಣ ಬಿಡ್ತಾರೆ. 2008ರಲ್ಲಿ ಟಾಮ್ ಥಾಮಸ್ ಅವರು ನಿಧನ ಹೊಂದ್ತಾರೆ. ಇವ್ರನ್ನ ಚೆಕಪ್ ಮಾಡಿರೋ ಡಾಕ್ಟರ್ ಸಹ ಇದು ಹಾರ್ಟ್ ಅಟ್ಯಾಕ್ ಅಂತ ರಿಪೋರ್ಟ್ ಕೊಡ್ತಾರೆ. ಚೆಕಪ್ ಮಾಡಿರೋ ಡಾಕ್ಟರ್ಗೆ ಇದು ಹಾರ್ಟ್ ಅಟ್ಯಾಕ್ ಅಲ್ಲ ಅಂತ ಏನೂ ಗೊತ್ತಾಗಿಲ್ಲ. ಏನಕ್ಕೋಸ್ಕರ ಅವರು ಇದನ್ನ ಮುಚ್ಚಿಟ್ಟು ನಮಗೂ ಗೊತ್ತಿಲ್ಲ. ನಿಜ ಹೇಳಬೇಕಾಗಿರೋ ಡಾಕ್ಟರ್ ಸುಳ್ಳು ಹೇಳಿದ್ರೆ ನಮಗೆ ಹೇಗೆ ಗೊತ್ತಾಗುತ್ತೆ ಅಲ್ವಾ? ಇಲ್ಲಿಗೆ ಜೋಲಿ ಜೋಸೆಫ್ ಅವರು 2 ಜೀವನ ಬಲಿ ಪಡ್ಕೊಳ್ತಾರೆ. ಆದರೆ ಅವರು ಇಲ್ಲಿಗೆ ನಿಲ್ಲುವುದಿಲ್ಲ. ಈ ತಪ್ಪನ್ನ ಅವರು ಮತ್ತೆ ಮತ್ತೆ ಮಾಡ್ತಾರೆ. ಇದಾದ ನಂತರ 3 ವರ್ಷಗಳು ಎಲ್ಲವೂ ನಾರ್ಮಲ್ ಆಗಿರುತ್ತೆ, ಎಲ್ಲರೂ ಖುಷಿಯಾಗಿರ್ತಾರೆ. ಇದರ ಮಧ್ಯೆ ಜೋಲಿ ಜೋಸೆಫ್ ಅವರಿಗೆ 2ನೇ ಗಂಡು ಮಗುನೂ ಹುಟ್ಟುತ್ತೆ. ಆದರೆ ರಾಯ್ ಥಾಮಸ್ ಅವರ ಬಿಸ್ನೆಸ್ ದಿನೇ ದಿನೇ ಡೌನ್ ಆಗ್ತಾ ಬರುತ್ತೆ. ಇದರಿಂದಾಗಿ ಫ್ಯಾಮಿಲಿಯಲ್ಲಿ ಫಿನಾನ್ಷಿಯಲ್ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ. ಇದು ಜೋಲಿ ಜೋಸೆಫ್ ಅವರಿಗೆ ಕಿರಿಕಿರಿ ಉಂಟು ಮಾಡುತ್ತೆ. ಹಲವಾರು ಸಲ ಜೋಲಿ ಜೋಸೆಫ್ ಅವರು ಡಿವೋರ್ಸ್ ಕೊಡೋದ್ರ ಬಗ್ಗೆ ಯೋಚನೆ ಮಾಡಿರ್ತಾರೆ. ಇದರ ಬಗ್ಗೆ ತನ್ನ ನಾದಿನಿ ರೆಂಜಿ ಅವ್ರ ಜೊತೆನೂ ಡಿಸ್ಕಷನ್ ಮಾಡಿರ್ತಾರೆ. ನಂತರ ರಾಯ್ ಥಾಮಸ್ಗೆ ಫಿನಾನ್ಷಿಯಲ್ ಪ್ರಾಬ್ಲಮ್ ಇರೋದ್ರಿಂದಲೋ ಅಥವಾ ತನಗೆ ಇನ್ನೊಂದು ಹುಡುಗನ ಜೊತೆ ಗೆಳೆತನ ಇದ್ದು ಅವರಿಬ್ಬರು ಪದೇ ಪದೇ ಮೀಟ್ ಆಗೋದು, ಮನೆಗೆ ಬಂದು ಹೋಗೋದ್ರ ವಿಷಯ ರಾಯ್ ಥಾಮಸ್ಗೆ ಗೊತ್ತಾಗಿ ಮನಸ್ತಾಪ ಉಂಟಾಗಿರೋದ್ರ ಬಗ್ಗೆಯೋ ಅಥವಾ ರಾಯ್ ಥಾಮಸ್ ಅವರನ್ನ ಸಾಯಿಸಿದ್ರೆ ಮುಂದೆ ಬರೋ ಫಿನಾನ್ಷಿಯಲ್ ಪ್ರಾಬ್ಲಮ್ನ ಇಲ್ಲೇ ಸ್ಟಾಪ್ ಮಾಡ್ಬೋದಂತಲೋ ಅಥವಾ ಇವನ್ ಸತ್ರೆ ತನಗೆ ಇನ್ನೊಂದು ಹುಡುಗನ ಜೊತೆ ಮದುವೆ ಆಗಿ ಲೈಫ್ ಸೆಟ್ಲ್ ಆಗ್ಬೋದು ಅನ್ನೋ ಕಾರಣಕ್ಕೂ ತನ್ನ ಗಂಡನ್ನೇ ಬಲಿ ಪಡೆಯುವಷ್ಟು ತನ್ನ ಮನಸ್ಥಿತಿ ಒಂದು ಸ್ಟೆಪ್ ಮುಂದೆ ಯೋಚನೆ ಮಾಡುತ್ತೆ. 2011 ಸೆಪ್ಟೆಂಬರ್ 30ಕ್ಕೆ ಜೋಲಿ ಜೋಸೆಫ್ 3ನೇ ಕೊಲೆ ಮಾಡಲು ರೆಡಿ ಆಗ್ತಾಳೆ. ಮನೆಗೆ ಲೇಟಾಗಿ ಬಂದ ರಾಯ್ ಥಾಮಸ್ಗೆ ಇಷ್ಟವಾದ ಅಡುಗೆ ಮಾಡಿ ಊಟಕ್ಕೆ ಕರೀತಾಳೆ. ಆದರೆ ಪಾಪ ರಾಯ್ ಥಾಮಸ್ಗೆ ಅದೇ ಅವನ ಕೊನೆಯ ಊಟ ಅಂತ ಗೊತ್ತಿರೋದಿಲ್ಲ. ಊಟ ಮಾಡುತ್ತಿದ್ದ ರಾಯ್ ಥಾಮಸ್ಗೆ ಬೇರೆ ರೀತಿ ಅನುಭವವಾಗಿ ತಕ್ಷಣ ಅವನು ಬಾತ್ರೂಮಿಗೆ ಹೋಗ್ತಾನೆ. ಬಾತ್ರೂಮ್ ಒಳಗೆ ಹೋದ ರಾಯ್ ಥಾಮಸ್ ಮತ್ತೆ ಹೊರಗೆ ಬರುವುದಿಲ್ಲ. ಇದಾದ ನಂತರ ಜೋಲಿ ಜೋಸೆಫ್ ಅಕ್ಕಪಕ್ಕದ ಮನೆಯನ್ನು ಕರೀತಾರೆ. ಅಲ್ಲಿ ಸಂಬಂಧಿಕರಾದವರೊಬ್ಬರು ಮ್ಯಾಥ್ಯೂ ಅನ್ನೋರು ಇರ್ತಾರೆ. ಎಲ್ಲರೂ ಬಂದು ಬಾತ್ರೂಮ್ ಬಾಗಿಲು ಹೊಡೆದು ಒಳಗೆ ಬಂದು ನೋಡಿದಾಗ ರಾಯ್ ಥಾಮಸ್ ಅವರು ನೆಲದಲ್ಲಿ ಬಿದ್ದಿರ್ತಾರೆ.
ಆದರೆ ಈ ಸಾವು ಹಿಂದಿನ ಸಾವಿನಂತೆ ಸಾಮಾನ್ಯವಾಗಿ ಕಾಣುವುದಿಲ್ಲ. ಯಾಕೆಂದರೆ ಸೈನೈಡ್ ರಾಯ್ ಥಾಮಸ್ನ ಬಾಡಿಯಲ್ಲಿ ಬೇರೆ ರೀತಿ ರಿಯಾಕ್ಟ್ ಮಾಡಿರುತ್ತೆ, ಅವರ ಬಾಯಿಯಿಂದ ನೊರೆ ಬರುತ್ತೆ. ಆ ಕಾರಣಕ್ಕೆ ಅವರ ಸಂಬಂಧಿಕ ಮ್ಯಾಥ್ಯೂಗೆ ಈ ಸಾವಿನ ಮೇಲೆ ಬಲವಾದ ಸಂಶಯ ಬರುತ್ತೆ. ಆದ್ದರಿಂದ ಅವರ ಸಂಬಂಧಿಕರಾದ ಮ್ಯಾಥ್ಯೂ ಅವರು ಪೋಸ್ಟ್ ಮಾರ್ಟಮ್ ಮಾಡಲೇಬೇಕು ಅಂತ ಫೋರ್ಸ್ ಮಾಡ್ತಾರೆ. ಪೋಸ್ಟ್ ಮಾರ್ಟಮ್ ಮಾಡಿದಂತಹ ಡಾಕ್ಟರ್ ಸಹ ಇದು ಸೈನೈಡ್ ತಿಂದು ಅವರು ಸತ್ತಿರೋದಾಗಿ ಅದರಲ್ಲಿ ಬರೆದಿರ್ತಾರೆ. ಆದರೆ ಆ ಕ್ಷಣಕ್ಕೆ ಇದು ಮರ್ಡರ್ ಆಗಿರಬಹುದು ಎಂಬ ಡೌಟ್ ಅಲ್ಲಿ ಯಾರಿಗೂ ಬರುವುದಿಲ್ಲ. ಹಾಗೆ ಜೋಲಿ ಜೋಸೆಫ್ ಅವರು ತನ್ನ ಗಂಡ ತುಂಬ ಸಾಲ ಮಾಡಿ ಸೂಸೈಡ್ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ತಾರೆ. ಇದೇ ಕಾರಣ ಕೊಟ್ಟು ಅವರು ಇನ್ವೆಸ್ಟಿಗೇಷನ್ ಅನ್ನು ಕ್ಯಾನ್ಸಲ್ ಮಾಡ್ಕೊಳ್ತಾರೆ. ಇಲ್ಲಿಯವರೆಗೂ ಜೋಲಿ ಜೋಸೆಫ್ ಯಾವುದೇ ಸಂಶಯ ಬರದಂತೆ 3 ಕೊಲೆನ ಮಾಡಿರ್ತಾಳೆ. ಆದರೆ ಇನ್ನು ಮುಂದೆ ಅವಳು ಮಾಡುವಂತಹ ಕೆಲವು ನಿರ್ಧಾರಗಳು ಅವಳ ಜೀವನದಲ್ಲಿ ಅವಳು ಊಹಿಸದೇ ಇರುವಂತಹ ತಿರುವನ್ನು ನೀಡುತ್ತೆ. ಉಪ್ಪು ತಿಂದಮೇಲೆ ನೀರು ಕುಡಿಲೇಬೇಕಲ್ವಾ? ಸಂಬಂಧಿಕರಾದ ಮ್ಯಾಥ್ಯೂ ಅವರಿಗೆ ಜೋಲಿ ಬಿಹೇವಿಯರ್ ಬಗ್ಗೆ ಸಂಶಯ ಇರುತ್ತೆ. ಸಂಬಂಧಿಕರಾಗಿ ಅವರು ಅವಾಗ ಜೋಲಿ ಮನೆಗೆ ಬಂದು ವಿಚಾರಿಸಿಕೊಂಡು ಹೋಗ್ತಾ ಇರ್ತಾರೆ. ಮತ್ತು ಇಲ್ಲಿ ನಡೆದಿರೋ ಪ್ರತಿಯೊಂದು ವಿಷಯವನ್ನು ಅವರು ಕೊಲಂಬೋದಲ್ಲಿರುವ ರೇಂಜಿ ಅವರಿಗೆ ಅಪ್ಡೇಟ್ ಮಾಡ್ತಿರ್ತಾರೆ. ಹೀಗೆ ಬಂದು ಹೋಗುತ್ತಿರುವ ಸಮಯದಲ್ಲಿ ಜೋಲಿ ಜೋಸೆಫ್ ಅವರಿಗೆ ಒಬ್ಬ ಗೆಳೆಯ ಇದ್ದು ಅವನು ಆಗಾಗ ಮನೆಗೆ ಬಂದು ಹೋಗುತ್ತಿರೋದನ್ನ ಅಬ್ಸರ್ವ್ ಮಾಡಿಬಿಟ್ಟು ಜೋಲಿ ಜೋಸೆಫಿಗೆ ಹೀಗೆಲ್ಲ ಮಾಡಬಾರದು ಅಂತ ವಾರ್ನ್ ಮಾಡಿರ್ತಾರೆ. ಇದು ಜೋಲಿ ಜೋಸೆಫ್ ಅವರಿಗೆ ಇಷ್ಟ ಆಗುತ್ತಿಲ್ಲ. ಇಷ್ಟಕ್ಕೆ ಕೋಪಗೊಂಡ ಜೋಲಿ ಜೋಸೆಫ್ ಅವರು ಮ್ಯಾಥ್ಯೂ ಅವರನ್ನು ಕೊಲೆ ಮಾಡಲು ಮುಂದಾಗ್ತಾರೆ. 2014ಕ್ಕೆ ಮ್ಯಾಥ್ಯೂ ಅವರನ್ನು ಜೋಲಿ ಜೋಸೆಫ್ ಅವರು ಸೈನೈಡ್ ನೀಡಿ ಕೊಲೆ ಮಾಡುತ್ತಾರೆ. ಇದು ಕೊಲೆ ಎಂಬ ಸಂಶಯ ರೇಂಜಿ ಅವರಿಗಿದ್ರೂ ಸಹ ಜೋಲಿ ಜೋಸೆಫ್ ವಿಷ ನೀಡಿ ಸಾಯಿಸಿದ್ದಾರೆ ಅನ್ನೋದಕ್ಕೆ ಯಾವುದೇ ಎವಿಡೆನ್ಸ್ ಇರುವುದಿಲ್ಲ. ಮತ್ತೆ ಮ್ಯಾಥ್ಯೂ ಅವರ ಸಾವಿನಲ್ಲಿ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಮಾಡಿರುವುದಿಲ್ಲ. ಇಷ್ಟೆಲ್ಲ ನಡೆದ ನಂತರ ಜೋಲಿ ಜೋಸೆಫ್ ಅವರಿಗೆ ಶಾಜು ಅನ್ನೋರನ್ನ ಮದುವೆ ಆಗಲು ಬಯಸ್ತಾರೆ. ಶಾಜು ಅನ್ನೋರು ಒಂದು ಸ್ಕೂಲಲ್ಲಿ ಟೀಚರ್ ಆಗಿ ಕೆಲಸ ಮಾಡ್ತಾ ಇರ್ತಾರೆ. ಆದರೆ ಶಾಜು ಅವರಿಗೆ ಅದಾಗಲೇ ಮದುವೆಯಾಗಿ 2 ಮಕ್ಕಳು ಸಹ ಇರ್ತಾರೆ. ಜೋಲಿ ಜೋಸೆಫ್ ಅವರು ತನ್ನ ಸ್ವಾರ್ಥಕ್ಕಾಗಿ 2 ಮಗುವಿನ ತಾಯಿಯಾಗಿ 2 ವರ್ಷದ ಮಗುನ ಅವತ್ತು ಬಲಿ ಪಡಿತಾರೆ. 2014 ಮಾರ್ಚ್ 1 ಶಾಜು ಅವರ ಮೊದಲನೇ ಮಗ ಅಬೆಲ್ ಅವರ ಹೋಲಿ ಕಮ್ಯುನಿಯನ್ ಫಂಕ್ಷನ್ ಇರುತ್ತೆ. ಈ ಫಂಕ್ಷನ್ಗೆ ಜೋಲಿ ಅವ್ರ ಮನೆಯವರನ್ನು ಇನ್ವೈಟ್ ಮಾಡಿರ್ತಾರೆ. ಫಂಕ್ಷನ್ಗೆ ಅಂತ ಬಂದ ಜೋಲಿ ಅವರು ಅವತ್ತು ಆ ಮನೆಯಲ್ಲಿ ಮರಣನ ತರ್ತಾರೆ ಅನ್ನೋದನ್ನು ಯಾರು ಊಹಿಸಲು ಸಾಧ್ಯವಿಲ್ಲ. ಇದು ಉದ್ದೇಶಪೂರ್ವಕವಾಗಿಯೋ ಅಥವಾ ಅಚಾನಕ್ಕಾಗಿಯೋ ಯಾರಿಗೋ ಮಾಡಬೇಕಾಗಿರೋದು ಇನ್ಯಾರಿಗೂ ನಡೀತೋ ಗೊತ್ತಿಲ್ಲ. ಆದರೆ ಅವತ್ತಿಗೆ ಅಲ್ಲಿ 2 ವರ್ಷದ ಮಗು ಬಲಿಯಾಗುತ್ತೆ. ಈ ಮಗು ಜೋಲಿ ಅವರ ಮದುವೆಗೆ ಖಂಡಿತವಾಗ್ಲೂ ತಡೆಯಾಗಿರಲಿಲ್ಲ. ಆದರೆ ಯಾಕೋಸ್ಕರ ಆ ಮಗುನ ಬಲಿ ಪಡ್ಕೊಂಡ್ರು ಖಂಡಿತವಾಗ್ಲೂ ನಮಗೆ ಗೊತ್ತಿಲ್ಲ. ಆದರೆ ಅವತ್ತಿಗೆ ಆ ಮುಗ್ಧ ಮಗು, ತನಗೆ ಏನು ಅರಿಯದಂತಹ ಮಗು ಬಲಿಯಾಗಿರುತ್ತೆ. ಇದು ಜೋಲಿ ಜೋಸೆಫ್ ಅವರ 5ನೇ ಕೊಲೆ. 2 ವರ್ಷದ ಮಗುನ ಕಳ್ಕೊಂಡು ಶಾಜು ಅವರ ವೈಫ್ ಸಿಲಿ ಅವರು ತುಂಬ ಅಪ್ಸೆಟ್ ಆಗಿರ್ತಾರೆ. ಆ ಟೈಮಲ್ಲಿ ಜೋಲಿ ಜೋಸೆಫ್ ಅವರು ಸಿಲಿಗೆ ತುಂಬ ಕ್ಲೋಸ್ ಆಗ್ತಾರೆ. ಅದು ಯಾವ ಮಟ್ಟಿಗೆ ಅವರ ಮಧ್ಯೆ ಫ್ರೆಂಡ್ಶಿಪ್ ಬೆಳೆಯುತ್ತೆ ಅಂತ ಹೇಳಿದರೆ, ಸಿಲಿ ಅವರು ತನ್ನ ಎಲ್ಲ ಪರ್ಸನಲ್ ವಿಷಯಗಳನ್ನು ಜೋಲಿ ಜೊತೆ ಶೇರ್ ಮಾಡುವಷ್ಟರ ಮಟ್ಟಿಗೆ ಅವರಿಬ್ಬರ ಮಧ್ಯೆ ಗೆಳೆತನ ಬೆಳೆಯುತ್ತೆ. ಇದನ್ನೇ ಅಡ್ವಾಂಟೇಜ್ ಆಗಿ ತಗೊಂಡು ಜೋಲಿ ಜೋಸೆಫ್ ಅವರು ಆ ಸಮಯದಲ್ಲಿ ತನ್ನ ಮಾವನವರು ಮಶ್ರೂಮ್ ಟ್ಯಾಬ್ಲೆಟ್ನ ತಿಂತಾ ಇದ್ರು, ನೀವು ಅದನ್ನ ತಗೊಳ್ಳಿ ಡಿಪ್ರೆಷನ್ ಕಡಿಮೆ ಆಗುತ್ತೆ ಅಂತ ಸಜೆಸ್ಟ್ ಮಾಡ್ತಾರೆ. ಜೋಲಿ ಜೋಸೆಫನ್ನು ತುಂಬ ನಂಬಿದ್ದ ಸಿಲಿ ಅವರು ಅದನ್ನು ನಂಬ್ತಾರೆ. ಒಂದು ದಿನ ಶಾಜು ಮತ್ತು ಸಿಲಿ ಅವರು ಡೆಂಟಲ್ ಕ್ಲಿನಿಕಲ್ಲಿ ಇರ್ತಾರೆ. ಅಲ್ಲಿಗೆ ಬಂದ ಜೋಲಿ ತನ್ನಲ್ಲಿ ಸಿಲಿ ಸಾವನ್ನು ಅಲ್ಲಿ ತಂದಿರ್ತಾಳೆ. ಮಶ್ರೂಮ್ ಟ್ಯಾಬ್ಲೆಟ್ನ ಸಿಲಿಗೆ ಕೊಟ್ಟು ಇದನ್ನ ತಗೋ ಅಂತ ಹೇಳ್ತಾಳೆ. ಜೋಲಿ ಜೋಸೆಫ್ನ ನಂಬಿದಂತಹ ಸಿಲಿ ಆ ಟ್ಯಾಬ್ಲೆಟ್ನ ತಿಂದ ತಕ್ಷಣ ತಾನು ಕೂತ ಬೆಂಚ್ನಿಂದ ಹಿಂದಕ್ಕೆ ಬಿದ್ದು ಮರಣ ಹೊಂತಾಳೆ. ಹಾಸ್ಪಿಟಲ್ ಅವಳ ಬಾಡಿನ ಪೋಸ್ಟ್ ಮಾರ್ಟಮ್ ಮಾಡಬೇಕು ಅಂತ ಹೇಳಿದ್ರು ಸಹ ಶಾಜು ಅವರು ತನ್ನ ಧರ್ಮದಲ್ಲಿ ಈ ರೀತಿ ಇಲ್ಲ, ಹಾಗಾಗಿ ಮಾಡೋದು ಬೇಡ ಅಂತ ನಿಲ್ಲಿಸಿ ಪೋಸ್ಟ್ ಮಾರ್ಟಮ್ ಮಾಡಲು ಬಿಡೋದಿಲ್ಲ. ಅದರಿಂದಾಗಿ ಸಿಲಿ ಅವರ ಸಾವು ಯಾವ ಕಾರಣದಿಂದ ಆಯಿತು ಅನ್ನೋ ವಿಷಯ ಹೊರಬರುವುದಿಲ್ಲ. ಜೋಲಿ ಜೋಸೆಫ್ರ ನಾದಿನಿ ಕೊಲಂಬೋದಲ್ಲಿರುವ ರೇಂಜ್ಗೆ ಜೋಲಿ ಜೋಸೆಫ್ ಬಿಹೇವಿಯರ್ ಬಗ್ಗೆ ಅನುಮಾನ ಬರ್ತಾ ಹೋಗುತ್ತೆ. ಹೀಗೆ ಒಂದಿನ ಅವರು ತನ್ನ ಅಣ್ಣನ ಪೋಸ್ಟ್ ಮಾರ್ಟಮ್ ರಿಪೋರ್ಟನ್ನು ಮತ್ತೆ ಓದ್ತಾರೆ. ಅದರಲ್ಲಿ ಕ್ಲಿಯರಾಗಿ ಮೆನ್ಷನ್ ಆಗಿರುತ್ತೆ, ತನ್ನ ಅಣ್ಣನ ಹೊಟ್ಟೆಯಲ್ಲಿ ಸೈನೈಡ್ ಕಂಟೆಂಟ್ ಇದೆ ಹಾಗೂ ಅವರು ಸಾಯಮ್ಮನ ಏನು ಸೇವಿಸಿದ್ರು ಅನ್ನೋದನ್ನಲ್ಲಿ ಬರೆದಿರ್ತಾರೆ. ಇವಾಗ ಜೋಲಿ ಅವರು ಅಣ್ಣ ಸತ್ತಂತಹ ಸಮಯದಲ್ಲಿ ಹೇಳಿರುವಂತಹ ಕಾರಣಗಳು ಇಲ್ಲಿ ಬರೆದಿರುವಂಥದ್ದು ಒಂದಕ್ಕೊಂದು ಮ್ಯಾಚ್ ಆಗಿರೋದಿಲ್ಲ. ಅದರಿಂದಾಗಿ ಅವರಿಗೆ ಡೌಟ್ ಬಂದು ಇದು ಸಾವಲ್ಲ, ಇದು ಕೊಲೆ ಅಂತ ಆ ಕೇಸ್ನ ರೀಓಪನ್ ಮಾಡ್ತಾರೆ. ಹಲವಾರು ವರ್ಷಗಳ ಹಿಂದೆ ಸತ್ತಂತಹ ತನ್ನ ಅಪ್ಪ ಅಮ್ಮನೂ ಅದರಿಂದನೇ ಸತ್ತಿರಬಹುದು ಅಂತ ಮತ್ತೆ ಅವರ ಬಾಡಿನ ಹೊರತೆಗೆದು ಎಕ್ಸಾಮಿನೇಷನ್ ಮಾಡಿದಾಗ ಹೌದು ಅವರು ಸೈನೈಡಿಂದನೇ ಸತ್ತಿರೋದು ಅಂತ ತಿಳಿದು ಬರುತ್ತೆ. ಹಾಗಾದರೆ ಜೋಲಿ ಜೋಸೆಫಿಗೆ ಸೈನೈಡ್ ತಂದು ಕೊಟ್ಟವರು ಯಾರು? ಜೋಲಿ ಜೋಸೆಫ್ ಗೆಳೆಯ ಒಂದು ಜ್ಯುವೆಲರಿ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇರ್ತಾನೆ. ತನಗೆ ನಾಯಿ ಸಾಯಿಸ್ಲಿಕ್ಕೆ ಸೈನೈಡ್ ಬೇಕು ಅಂತ ತನ್ನ ಗೆಳೆಯನ ಬಳಿ ಸೈನೈಡ್ನ ತರಿಸ್ಕೊಂಡಿರ್ತಾರೆ. ಸೈನೈಡ್ ಕೊಟ್ಟಂತಹ ಗೆಳೆಯನೂ ಗೊತ್ತಿಲ್ಲ ಇವಳು ನಾಯಿಯ ಬದಲಾಗಿ ಜನರನ್ನ ಸಾಯಿಸ್ತಾ ಇದ್ದಾಳೆ ಅಂತ. ಪಾಪ ಸೈನೈಡ್ ನೀಡಿದಂತಹ ಜೋಲಿ ಜೋಸೆಫ್ ಅವರ ಗೆಳೆಯ ಮತ್ತು ಜೋಲಿ ಜೋಸೆಫ್ ಇಬ್ಬರನ್ನು ಸಹ ಅಕ್ಟೋಬರ್ 5, 2019 ಅರೆಸ್ಟ್ ಮಾಡಿ ಕಸ್ಟಡಿಗೆ ತಗೊತಾರೆ. ಮತ್ತು ಜೋಲಿ ಜೋಸೆಫ್ ಅವರು ತಾನು 6 ಕೊಲೆಗಳನ್ನು ಮಾಡಿರೋದಾಗಿ ಒಪ್ಪಿಕೊಳ್ತಾರೆ ಮತ್ತು ಅವರಿಗೆ ಪನಿಷ್ಮೆಂಟ್ ಆಗುತ್ತೆ. ಇವತ್ತಿಗೂ ಸಹ ಅವರಿಬ್ಬರು ಕಸ್ಟಡಿಯಲ್ಲಿದ್ದಾರೆ. ನನ್ನ ಈ ಸ್ಟೋರಿ ನಿಮಗೆ ಇಷ್ಟ ಆಗಿದ್ರೆ ನನ್ನ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.